ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನ ಹಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವನ್ನಪ್ಪಿದ್ದಾರೆ. ವೈದ್ಯರ ವಿರುದ್ಧ ನಿರ್ಲಕ್ಷ್ಯದ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರಿ ಆಸ್ಪತ್ರೆ ನಂಬಿ ಬಂದವರಿಗೆ ಈ ಆಘಾತ ಎದುರಾಗಿದೆ. ಶ್ರುತಿ ಎಂಬ ಬಾಣಂತಿ ದುರ್ಮರಣ ಹೊಂದಿದ್ದಾರೆ. ಭಾನುವಾರ ಬಂದಿದ್ದಕ್ಕೆ ಸಿಗಲಿಲ್ಲ ಸಕಾಲಕ್ಕೆ ಚಿಕಿತ್ಸೆ, ಅಂದ್ರೆ ಭಾನುವಾರ ಬಂದಿದ್ರು ಚಿಕಿತ್ಸೆಗಾಗಿ, ಆದರೆ ಸಕಾಲಕ್ಕೆ ಚಿಕಿತ್ಸೆ ಸಿಕ್ಕಿಲ್ಲ ಎನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ಗರ್ಭಿಣಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ಹೆರಿಗೆ ನಂತರ ಬಾಣಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಏನಿತ್ತು ಅದೇ ಕಾರಣ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಶ್ರುತಿ 30 ವರ್ಷ ಆಗಿತ್ತು ಹೆರಿಗೆಗೆ ಅಂತ ಹೇಳಿ ಭಾನುವಾರ ಅಲ್ಲಿಗೆ ಬಾಣಂತಿ ಆಗಮಿಸಿದ್ರು. ವೈದ್ಯರು ಸರಿಯಾಗಿ ಚಿಕಿತ್ಸೆಯನ್ನ ನೀಡಿಲ್ಲ, ಹಾಗಾಗಿ ಆಕೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಆಕೆಯ ಪತಿ ಏನಿದ್ರು ಅವರು ಆಸ್ಪತ್ರೆಯ ಮುಂದೆ ಗೋಳಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಗೋಳಾಡ್ತಾ ಇದ್ದಾರೆ ಅವರ ಪತಿ, ಅಂದ್ರೆ ನನ್ನ ಪತ್ನಿ ಸಾವಿಗೆ ಈ ಆಸ್ಪತ್ರೆಯ ವೈದ್ಯರೇನಿದ್ದಾರೆ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶನಿವಾರ ರಾತ್ರಿ 1 ಗಂಟೆಯಲ್ಲಿ ಕೊಟ್ಟಿರೋ ಪೈನ್ ಇಂಜೆಕ್ಷನ್ ಜೆಲ್ಲು, ಇವರು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದರೆ ಜೆಲ್ ಹಾಕಿದ್ರು. ನನ್ನ ಹೆಂಡತಿ ಫೋನ್ ಮಾಡಿ ಹೇಳಿದ್ರು, ನನಗೆ ಡೆಲಿವರಿ ಆಗೋ ಜಾಗದಲ್ಲಿ ಮಾತ್ರೆ ಇಟ್ಟಿದ್ದಾರೆ, ಜೆಲ್ ಹಾಕಿದ್ದಾರೆ, ಯಾಕೆ ಹಾಕಿದ್ರು ನಾರ್ಮಲ್ ಡೆಲಿವರಿ ಆದ ಅಂತರು. ಅದು ಮಾಡೋ ಅಂತ ಏನಾರು ಕಂಪ್ಲೇಂಟ್ಸ್ ಇದೆ ಅವ್ರಿಗೆ ಅಬಾರ್ಷನ್ ಮಾಡಬೇಕು. ಶ್ರುತಿ ಅಂತ ಪುನೀತ್ ಕುಮಾರ್ ನಂಬಿಲ್ಲಿ ಹತ್ರ ಹಿನ್ನೆಲೆ ಬರುತ್ತೆ. ಹಾಸನ ತಾಲೂಕು, ಹಾಸನ ಡಿಸ್ಟಿಕ್ಕು, ಇವತ್ತು ಏನಿಲ್ಲ ಸರ್, ಮನೆಗೆ ಮಗು ಇದೆ 5 ತಿಂಗಳೊಳಗಡೆ ನೋಡಕ್ಕೆ ಬಂದೆ, ಅಲ್ಲಿ ಒಳಗಡೆ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಡೆಲಿವರಿ ಆಗಿರೋ ಅವಳಿಗೆ ಡೆಲಿವರಿ ಆಗಿರೋ ಮಗು ಇಲ್ಲೇ ಇದೆ. 8 ತಾಯಿ ಸಾಕ್ಬಿಟ್ರು ಗಡಕರು. ಏನಾಯ್ತು 1 ಗಂಟೆ ಕರ್ಕೆ ಬಂದೆ ಶನಿವಾರ ರಾತ್ರಿಯ. ಭಾನುವಾರ ಯಾವ ಡಾಕ್ಟ್ರುಗಳು ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು 2 ಗಂಟೆಗೆ ಡೆಲಿವರಿ ಮಾಡ್ತಾರೆ. ಪೇಯ್ನ್ ಬರೋವರೆಗೂ ಅವಳನ್ನು ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿಲ್ಲ, ಯಾರೂ ನೋಡಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ದು, ನನ್ನ ಯಾವ ಡಾಕ್ಟ್ರು ನೋಡ್ತಿಲ್ಲ, ಯಾರಿಗಾರು ಫೋನ್ ಮಾಡಪ್ಪ, ಇಲ್ಲ ನಾನು ಹೊರಗಡೆ ಕರ್ಕೋಗು ಅಂತ ಪಡ್ಕೊಂಡು ನಾವು ಒಳಗಡೆ ಹೋಗಿ ಎಲ್ಲ ಕಡೆ ಗೇಟು ಬಾಗ್ಲು ಹಾಕಿದ್ದಾರೆ ಕೆಳಕ. ಯಾರನ್ನೂ ಮಾತಾಡ್ಸೋಕ್ಕಾಯ್ತಲ್ಲ, ಸೆಕ್ಯೂರಿಟಿಗಳು ಒಳಗಡೆ ಬಿಡಲ್ಲ. ಯಾರಿಗೂ ಬರ್ಬಾರ್ದು ಪೇಯ್ನ್ ಬಂದಿದ್ದೇನೆ ನಿಂಗೆ ಆಯ್ತದೆ ಕೂತ್ಕೊಳ್ಳೆ ಡೆಲಿವರಿಯಾ ಎಲ್ಲ ಕ್ವಶನ್ದಲ್ಲಿ ಮಾತಾಡ್ಕೊಂಡು ಅವನಲ್ಲಿ ಕೂರಿಸ್ಕೊಂಡು ಲಾಸ್ಟಿಗೆ 2 ಗಂಟೆ 2:15 ಡೆಲಿವರಿ ಮಾಡಿಸಿ 6 ಗಂಟೆಗೆ ಸಾಕಿದ್ರು. ಅವಳಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಿಲ್ವಾ ಡಾಕ್ಟ್ರುಗಳಿಗೆ. ಯಾವ ಡಾಕ್ಟ್ರು ಬಂದಿದ್ಲು ಅವಳಿಗೆ, ಯಾವ ಟೆಕ್ನಿಷಿಯನ್ ಇದ್ರು, ಹುಡ್ಲಿದ್ವು, ಯಾರಿದ್ರಕ್ಕ. ಭಾನುವಾರ ದಿನ ಯಾರು ಡ್ಯೂಟಿ ಮಾಡಲ್ವಾ? ಇಲ್ಲಿರೋ ಪ್ರತಿ ಒಂದು ಬೇವರ್ಸಿ ಡಾಕ್ಟ್ರುಗಳು ಹೊರಗಡೆ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟ್ಲು ಮಾಡ್ಕೊಂಡು ದುಡ್ಡು ಮಾಡ್ತಾವ್ರೆ. ಯಾಕೆ ಕೊಟ್ಟಿದ್ದೆ ಕೆಟ್ಟ ಸರ್ಕಾರ? ಯಾಕೆ ಕೊಟ್ಟಿದ್ದಕ್ಕ ಅವರಿಗೆ? ಯಾಕೆ ಕೊಟ್ಟಿದ್ದೆ? ಅಲ್ಲೋದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲಾದ್ರೆ ಸಿಗಲ್ವಾ? ಇಲ್ಲಿ ಕೊಡಲ್ವಾ? ಆ ಥರ ಟ್ರೀಟ್ಮೆಂಟ್ ಇಲ್ಲ ಅಂದ್ಮೇಲೆ ಯಾಕೆ ಕಟ್ಟಾರೆ ಇಂಥ ಹಾಸ್ಪಿಟ್ಲ? ಯಾಕೆ ಕಟ್ಟಾರೆ? ಇಷ್ಟೆಷ್ಟು ಪಾಪ ವಯಸ್ಸು ಒಳಗೆ ಇಟ್ಟಾರೆ ಕಣಕ್ಕ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಪ್ರತಾಪ್, ಏನಿದು ಘಟನೆ? ಕುಟುಂಬಸ್ಥರ ಆರೋಪ ಏನು? ತೇಜಸ್ವಿನಿ ಅಂತ ಹೇಳಿದ್ರೆ ಏನೋ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಾಣಂತಿ ಸಾವನ್ನಪ್ಪಿದೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನ ಹಾಸನದ ಹಿಮ್ಸ್ ಮೇಲೆ ಮಾಡುವಂತದ್ದು. ಏನಂತ ಹೇಳಿದ್ರೆ ಶ್ರುತಿ ಏನಿದ್ದಾರೆ ಇವರು ಭಾನುವಾರ ಒಂದು ಹಾಸನದ ಹಿಮ್ಸ್ಗೆ ಅವರ ಪತಿ ಅಡ್ಮಿಟ್ ಅನ್ನ ಮಾಡ್ತಾರೆ. ಭಾನುವಾರ ಆದ್ರಿಂದ ಹೆಚ್ಚಿನ ಡಾಕ್ಟರ್ ಕೂಡ ಇರೋದಿಲ್ಲ, ನಮ್ಗೆ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ಸುಮಾರು ಹೊತ್ತು ಕಾಯಿಸಿ ಅದಾದ ಬಳಿಕ ಡೆಲಿವರಿಯನ್ನ ಕೂಡ ಮಾಡ್ತಾರೆ. ಡೆಲಿವರಿ ಸಂದರ್ಭದಲ್ಲಿ ಮಗು ಮತ್ತೆ ತಾಯಿ ಇಬ್ಬರು ಕೂಡ ಆರೋಗ್ಯವಾಗಿದೆ ಅಂತ ಹೇಳಿ ಕೂಡ ಹೇಳ್ತಾರೆ. ಅದಾದ ಸ್ವಲ್ಪ ಹೊತ್ತಿನಲ್ಲೇ ಏನು ತಾಯಿ ಸೀರಿಯಸ್ ಆಗಿದ್ದಾರೆ, ಆ ಬ್ಲಡ್ ಬೇಕು ಅಂತ ಹೇಳ್ತಾರೆ. ಸುಮಾರು ಬಾಟಲ್ನಷ್ಟು ಬ್ಲಡ್ಗಳನ್ನ 10 ಬಾಟಲ್ನಷ್ಟು ಬ್ಲಡ್ಗಳನ್ನ ಕೂಡ ನಾವು ತಂದು ಕೊಟ್ವಿ. ಅದಾದ ಬಳಿಕ ಬ್ಲಡ್ ಅನ್ನ ಕೂಡ ಹಾಕ್ತಾರೆ. ಅದಾದ ಬಳಿಕ ಅಲ್ಲಿಂದ ಇನ್ನೂ ಕೂಡ ಸೀರಿಯಸ್ ಆಗಿದೆ, ಮೈಸೂರಿಗೆ ಕರ್ಕೊಂಡು ಹೋಗಿ ಅಂತ ಕೂಡ ಹೇಳ್ತಾರೆ. ಅಲ್ಲಿಂದ ಅವರ ಪತಿ ಮೈಸೂರಿಗೂ ಕೂಡ ಕರ್ಕೊಂಡು ಹೋಗುವಂತ ಮಾರ್ಗ ಮಧ್ಯೆ ಬಾಣಂತಿ ಶ್ರುತಿ ಏನಿದ್ದಾರೆ ಇವರು ಸಾವನ್ನಪ್ಪಿದ್ದಾರೆ. ಅಲ್ಲಿಂದ ಸೀದಾ ಏನೋ ಅವರು ಸಂಬಂಧಿಕರೆಲ್ಲರೂ ಕೂಡ ಶ್ರುತಿಯ ಮೃತದೇಹವನ್ನ ತೆಗೆದುಕೊಂಡು ಹಾಸನಕ್ಕೆ ಬರ್ತಾರೆ. ಹಾಸನದ ಹಿಮ್ಸಲ್ಲಿ ಒಂದ್ ರೀತಿ ಆಕ್ರೋಶವನ್ನ ವೈದ್ಯರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ನಿಮಗೆ ಹಾಸನದ ಹಿಮ್ಸ್ ನಲ್ಲಿ ಸರಿಯಾದಂತಹ ರೆಸ್ಪಾನ್ಸ್ ಮಾಡ್ತಿಲ್ಲ,
ವೈದ್ಯರ ನಿರ್ಲಕ್ಷ್ಯದಿಂದನೇ ಏನೋ ನನ್ನ ಹೆಂಡತಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಆ ಗಂಡ ಹಾಸ್ಪಿಟ್ಲ್ ಮುಂಭಾಗ ಕುತ್ಕೊಂಡು ಗೋಳಾಟವನ್ನ ಆಗ್ತಾ ಇರ್ತಾರೆ. ಜೊತೆಗೆ ಇಡೀ ಶಾಪವನ್ನ ವೈದ್ಯರ ವಿರುದ್ಧ ಹಾಕ್ತಾ ಇರ್ತಾರೆ. ಮುಂಚೆನೆ ನೀವು ವೈದ್ಯರನ್ನ ಇಟ್ಕೋಬೇಕು, ಭಾನುವಾರ ಆದ್ರಿಂದ ವೈದ್ಯರನ್ನ ಯಾಕೆ ಇಟ್ಕೊಂಡಿಲ್ಲ, ಜೊತೆಗೆ ಏನ್ ಸರಿಯಾಗಿ ರೆಸ್ಪಾನ್ಸೇ ಮಾಡ್ಲಿಲ್ಲ, ಬಂದ ಕೂಡಲೇ ಸರಿಯಾಗಿ ರೆಸ್ಪಾನ್ಸ್ ಮಾಡಿದ್ಲೆ, ನನ್ನ ಹೆಂಡತಿ ಉಳ್ಕೊಳ್ತಿದ್ಲು, ಇದಕ್ಕೆಲ್ಲವೂ ಕೂಡ ನೇರ ಕಾರಣ ಹಾಸನದ ಹಿಮ್ಸ್ನ ವೈದ್ಯರೇ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತೇಜಸ್ವಿನಿ. ಓಕೆ, ಧನ್ಯವಾದ ಪ್ರತಾಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಲ್ಲ ಮಾತಾಡ್ಕೊಂಡು ಅವನಲ್ಲಿ ಕೂರಿಸ್ಕೊಂಡು ಲಾಸ್ಟಿಗೆ 2 ಗಂಟೆ 2:30 ಡೆಲಿವರಿ ಮಾಡಿಸಿ 6 ಗಂಟೆಗೆ ಸಾಯಿಸಾಕಿದ್ರು. ಅವಳಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಿಲ್ವಾ ಡಾಕ್ಟ್ರುಗಳಿಗೆ? ಯಾವ ಡಾಕ್ಟ್ರು ಬಂದಿದ್ಲು ಅವಳಿಗೆ? ಯಾವ ಟೆಕ್ನಿಷಿಯನ್ ಇದ್ರು, ಓದೋ ಹುಡ್ಲಿದ್ವು, ಯಾರಿದ್ರು